ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಆಸೆ ಧಾರಾವಾಹಿ ಸಂಚಿಕೆಯಲ್ಲಿ ಮುಂದೆ ಏನಾಗುತ್ತೆ ಅಂತ ಹೇಳಿ ತಿಳಿದುಕೊಳ್ಳೋಣ ಬನ್ನಿ. ಈ ಕಡೆ ಸೂರ್ಯ ಅವ್ರ ಅಪ್ಪನ ಹತ್ರ ಮಾತಾಡ್ತಾ ಇರ್ತಾನೆ. ವಿಚಾರ ಏನು ಅಂದರೆ ಕೃಷ್ಣನ ಬಗ್ಗೆ ಮಾಹಿತಿ ತಿಳ್ಕೊಬೇಕು ಅಂತ ಹೇಳಿ ಡಿಸೈಡ್ ಮಾಡಿರ್ತಾರೆ. ಹಾಗಾಗಿ ಸೂರ್ಯ ಅಪ್ಪ ಕೃಷ್ಣನ ಸ್ಕೂಲಿಗೆ ಸೇರಿಸಿರ್ತಾರಲ್ಲ, ಆ ಟೈಮಲ್ಲಿ ಏನಾದರೂ ಮಾಹಿತಿ ಕೊಟ್ಟಿರ್ತಾನೆ ಅವ್ರ ತಂದೆ ತಾಯಿ ಅವ್ರದ್ದು. ಹಾಗಾಗಿ ನೀವು ಫೋನ್ ಮಾಡಿ ಕೇಳಿ ಅಂತ ಹೇಳಿದ್ದಕ್ಕೆ ರಂಗನಾಥ್ ಅವರು ಒಳ್ಳೆ ಐಡಿಯಾ ಕಣೋ ಸೂರ್ಯ, ಇರು ಫೋನ್ ಮಾಡ್ತೀನಿ ಅಂತ ಹೇಳಿ ಫೋನ್ ಮಾಡ್ತಾರೆ. ಫೋನ್ ಮಾಡಿ ಆದಮೇಲೆ ಈ ಕಡೆ ಸೂರ್ಯನ ಹತ್ರ ಬಂದು, ಸೂರ್ಯ ಆ ಸಿಬ್ಬಂದಿ ಹತ್ರ ಮಾತಾಡಿದೆ ಕಣೋ, ಆದರೆ ಅವರು ಅವ್ರ ಅಜ್ಜಿಗೆ ಫೋನ್ ಮಾಡಿದ್ರು, ಅವರು ಕಳಿಸ್ಕೊಡ್ತೀವಿ ಅಂತ ಅಂದ್ರಂತೆ. ಹಾಗೆ ಗಾಡಿಯನ್ನಾಗೆ ಅವ್ರ ಅಜ್ಜಿನೇ ಇರೋದು ಅಂತ ಹೇಳಿದ್ದಕ್ಕೆ ಈ ಕಡೆ ಮೀನಾ ಕೇಳ್ತಾಳೆ, ಮಾವ ಹಾಗಾದರೆ ಅವ್ರ ಅಮ್ಮನ ಹೆಸರು ಏನಾದರೂ ಗೊತ್ತಾಯ್ತಾ ಅಂತ ಕೇಳಿದ್ದಕ್ಕೆ ಈ ಕಡೆ ರಂಗನಾಥ್ ಅವ್ರು ಹೇಳ್ತಾರೆ, ಅವರಮ್ಮ ಬೇರೆ ದೇಶದಲ್ಲಿದ್ದಾರಂತೆ ಕಣೋ, ಅವ್ರ ಹೆಸರು ಏನೋ ಕಲ್ಯಾಣಿ ಅಂತೆ ಅಂತ ಹೇಳ್ತಾರೆ. ಇದನ್ನು ಕೇಳಿ ಸೂರ್ಯನಿಗೆ ಅನುಮಾನ ಶುರುವಾಗತ್ತಾ. ಹಾಗೆ ಅದ್ರ ಬಗ್ಗೆ ವಿಚಾರಿಸೋಕ್ಕೆ ಶುರು ಮಾಡ್ತಾನೆ. ರೋಹಿಣಿ ಸತ್ಯ ಎಲ್ಲರ ಮುಂದೆ ಬಯಲಾಗತ್ತಾ ಅಂತ ಹೇಳಿ ಮುಂದಿನ ಸಂಚಿಕೆಗಳಲ್ಲಿ ತಿಳಿದುಕೊಳ್ಳೋಣ. ಹೊಸದಾಗಿ ಯಾರ್ಯಾರು ಚಾನೆಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಧನ್ಯವಾದಗಳು.